ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸರ್ ಆರ್ಥರ್ ಕಾನನ್ ಡಾಯ್ಲ್ ಅನ್ನೋ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ಜಗತ್ತಿನ ಅತ್ಯಂತ ಪ್ರಖ್ಯಾತ ಪತ್ತೇದಾರಿ ಕಾದಂಬರಿಯನ್ನು ಬರೆಯುವ ವ್ಯಕ್ತಿಯ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಕನ್ನಡದ ಕಾನನ್ ಡಾಯ್ಲ್ ಯಾರು ಅಂತ ಕೇಳ್ತಂದರೆ ಅನೇಕ ಜನ ತಲೆ ಕೆರ್ಕೋಬಹುದು. ಕನ್ನಡಿಗರಲ್ಲಿ ಓದುವ ಹವ್ಯಾಸವನ್ನು ರೂಪಿಸಿದಂತಹ ಮಹಾನುಭಾವ ಈತ. 550 ಪತ್ತೇದಾರಿ ಕಾದಂಬರಿಗಳನ್ನು ಬರೆಯೋದ್ರ ಜೊತೆಗೆ 50 ಸಾಮಾಜಿಕ ಕಾದಂಬರಿಗಳನ್ನು ಬರೆದು 600ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ಈತ ಅತ್ಯಂತ ಬಡತನದಲ್ಲಿ ಬದುಕನ್ನು ಕಳಿಬೇಕಾಯಿತು. ಯಾರಿವರು ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಮೂಡಬಹುದು. ಅವರೇ ಎನ್ ನರಸಿಂಹಯ್ಯ. ಎನ್ ನರಸಿಂಹಯ್ಯ 1925ರಲ್ಲಿ ಹುಡ್ತಾರೆ. 4ನೇ ತರಗತಿಯಲ್ಲಿ ಓದುವಾಗ ತಂದೆ ತೀರ್ಕೋತಾರೆ. ಹೊಟ್ಟೆಪಾಡು ವಿದ್ಯಾಭ್ಯಾಸವನ್ನು ಬಿಟ್ಟು ಮನೆಗೆ ನೆರವಾಗುವ ದೃಷ್ಟಿಯಿಂದ ಇವರು ಒಂದು ಬಸ್ಸಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ. ಕಂಡಕ್ಟರ್ ಆಗ್ತಾರೆ. ಆದರೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಹಣ ಸಿಗ್ತಾ ಇರಲ್ಲ. ಹಾಗಾಗಿ ಅವರು ಒಂದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗ್ತಾರೆ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮೊಳೆ ಜೋಡಿಸೋದು ಕೆಲಸ. ಮೊಳೆ ಜೋಡಿಸೋವಾಗ ನಮಗೇ ಗೊತ್ತಿಲ್ಲದಿರೋ ಹಾಗೆ ಆ ಪುಸ್ತಕವನ್ನು ನಾವು ಓದ್ತಾ ಇರ್ತೇವೆ. ಓದಿನಲ್ಲಿ ಅಪಾರ ಆಸಕ್ತಿ ಬರುತ್ತೆ. ಎಲ್ಲ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅನಿಸುತ್ತೆ, ನಾನೇ ಯಾಕೆ ಒಂದು ಲೈಬ್ರರಿ ಆರಂಭಿಸಬಾರ್ದು. ಒಂದು ಸಣ್ಣ ಕೋಣೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿ ಪುಸ್ತಕಗಳ ಒಂದು ಲೈಬ್ರರಿ ಆರಂಭಿಸಿ ತಿಂಗಳಿಗೆ ಇಷ್ಟಿಂತೂ ಹಣ ಅಂತ ಇಟ್ಟು ಓದುಗರಿಗೆ ಸಹಾಯವನ್ನು ಮಾಡ್ತಾರೆ. ಆಗ ಅವರಿಗೆ ಮನಮೂರ್ತಿ ಅವರು ಬರೆದಂಥ ಒಂದು ಪತ್ತೇದಾರಿ ಕಾದಂಬರಿ ಸಿಗುತ್ತೆ. ಅವರಿಗೆ ಓದ್ತಾರೆ. ಅರೆ, ನಾನು ಹೀಗೆ ಬರೀಬಹುದಲ್ಲ ಅಂತ ಅನಿಸುತ್ತೆ. ಬರೀತಾರೆ. ಪುರುಷೋತ್ತಮನ ಸಾಹಸ ಅನ್ನೋ ಹೆಸರಲ್ಲಿ ಆ ಕಾದಂಬರಿ 1952ರಲ್ಲಿ ಮುದ್ರಣ ಆಗುತ್ತೆ. ಇದು ಎಷ್ಟು ಜನಪ್ರೀತಿ ಗಳಿಸುತ್ತೆ ಅಂದರೆ ಒಂದೇ ತಿಂಗಳಲ್ಲಿ 1000 ಪ್ರತಿಗಳು ಮಾರಾಟ ಆಗುತ್ತೆ. ಆವತ್ತಿಂದ ನರಸಿಂಹಯ್ಯ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಪುರುಷೋತ್ತಮ ಅನ್ನೋ ಒಬ್ಬ ಪತ್ತೇದಾರನನ್ನು ಸೃಜಿಸಿ ಒಂದಷ್ಟು ಕಾದಂಬರಿಗಳಾದ ಮೇಲೆ ಮಧುಸೂದನ ಎನ್ನುವ ಇನ್ನೊಂದು ಪಾತ್ರವನ್ನು ಸೃಷ್ಟಿ ಮಾಡಿ, ಅದಾದ ಮೇಲೆ ಅರಿಂಜಯ, ಅದಾದ ಮೇಲೆ ಗಾಳಿರಾಯ, ಹೀಗೆ ಅಸಂಖ್ಯ ಪಾತ್ರಗಳನ್ನು ಸೃಷ್ಟಿಸ್ತಾ ಹೋಗ್ತಾರೆ. ಬರೆಯುವ ಹುಚ್ಚು ಹೇಗಿರುತ್ತೆ ಅಂದರೆ ಊಟ ತಿಂಡಿ ನಿದ್ರೆ ಮರೆತು ಬರೆಯೋಕ್ಕೆ ಶುರು ಮಾಡ್ತಾರೆ. 3 ದಿನಗಳಲ್ಲಿ ಒಂದು ಕಾದಂಬರಿಯನ್ನು ಪೂರ್ಣಗೊಳಿಸಿದ್ದು ಉಂಟಂತೆ. ಒಂದು ಸಲ ಬರೆಯೋಕ್ಕೆ ಶುರು ಮಾಡ್ತು ಅಂದರೆ 150-200 ಪುಟಗಳವರೆಗೂ ನಿಲ್ಲಿಸ್ತಾ ಇರಲಿಲ್ಲ. ಕೆಲವು ಸಂದರ್ಭದಲ್ಲಿ ಬೇಡಿಕೆ ಎಷ್ಟಿತ್ತು ಅಂದರೆ ಬರೆಯೋದಕ್ಕೆ ಸಮಯ ಇಲ್ಲದೆ ಅವರು ನೇರವಾಗಿ ಉಕ್ತ ಲೇಖನ ಕೊಡ್ತಾ ಇದ್ರಂತೆ. ಹೇಳ್ತಾ ಹೋದರೆ ಮೊಳೆಗಳನ್ನು ಜೋಡಿಸ್ತಾ ಹೋಗೋದು. ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಗಳಿಸಿದಂತಹ ನರಸಿಂಹಯ್ಯ ಅವರಿಗೆ ಪ್ರಕಾಶಕರು ಮೋಸ ಮಾಡಿದ್ದೇ ಹೆಚ್ಚು. 30-40 ರೂಪಾಯಿಗಳು ಕೊಟ್ಟರೆ ಹೆಚ್ಚಂತೆ ಒಂದು ಕಾದಂಬರಿಗೆ. 10% ಕೊಡಿ ಅಂತ ಕೇಳಿದ್ರೆ ಕೊಡ್ತಿರ್ಲಿಲ್ವಂತೆ. 1000 ಪ್ರತಿ ಅಂತ ಹೇಳೋದು 5000 ಪ್ರತಿಗಳನ್ನು ಮುದ್ರಣ ಹಾಕಿ ಮಾರಾಟ ಮಾಡೋದು, 1000 ಪ್ರತಿಗೆ ಮಾತ್ರ ಹಣವನ್ನು ಕೊಡೋದು. ಹಾಗೆಯೇ ಮರುಮುದ್ರಣ ಆಗಿದೆ ಅಂತ ಹೇಳದೇನೆ ಅಯ್ಯೋ ಮೊದಲನೇ ಮುದ್ರಣದ ಪುಸ್ತಕಗಳೇ ಮುಗಿದಿಲ್ಲಪ್ಪ ಅಂತ ಕತೆ ಹೇಳಿ ಪ್ರಕಾಶಕರು ಕೋಟ್ಯಾಧೀಶರಾಗ್ತಾರೆ. ಆದರೆ ನರಸಿಂಹಯ್ಯ ಮಾತ್ರ ಅದೇ ರೀತಿ ಅತ್ಯಂತ ಬಡತನದಲ್ಲಿ ಬದುಕನ್ನು ಕಳಿಸಿ ಸದ್ದಿಲ್ಲದ ಹಾಗೆ ಮರೆಯಾಗ್ತಾರೆ. ಎನ್ ನರಸಿಂಹಯ್ಯ ಏನು ಮಾಡಿದ್ರೋ ಬಿಟ್ಟರೋ ಅದು ಬೇರೆ ವಿಚಾರ. ಆದರೆ ನಮ್ಮ ತಲೆಮಾರಿನ ಜನಕ್ಕೆ ಕನ್ನಡ ಕಾದಂಬರಿಗಳನ್ನು ಓದುವ ಒಂದು ಹುಚ್ಚನ್ನು ಅವರು ಬೆಳೆಸಿದ್ರು. ಅವರ ನಂತರ ಆನ ಕೃಷ್ಣರಾಯರು, ತರ ಸುಬ್ಬರಾವ್
ಭೈರಪ್ಪನವರು, ಅದಾದಮೇಲೆ ಕಾರಂತರು, ಹೀಗೆ ಓದುವ ಹುಚ್ಚು ಬೆಳೀತಾ ಹೋಯಿತು. ಆದರೆ ಪ್ರಾಥಮಿಕವಾಗಿ ಓದುವ ಅಭ್ಯಾಸವನ್ನು ರೂಢಿಸಿದ್ದು ನರಸಿಂಹಯ್ಯ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಎನ್ ಶೆಟ್ಟಿ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನಾನು ಧಾರವಾಡದ VR ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆಗಳನ್ನು ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಕುಟುಂಬದವರೊಂದಿಗೆ ನೋಡುವುದು ಆಗಿರುತ್ತದೆ. ಕೃಷ್ಣಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕಲಾ ಪೂಜಾರಿ. ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಿಂದ ಬಂದಿದ್ದೇನೆ. ನಾನು ಭಾವನಾ ಮಹಿಳಾ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆಯ ಅಧ್ಯಕ್ಷಳಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಹಿಳೆಯರಿಗೋಸ್ಕರ ಸಮಾಜ ಸೇವೆಗಳನ್ನು ಮಾಡುತ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಬಂದು ಈ ಹಳೆಯ ಚಿತ್ರಗೀತೆಗಳನ್ನು ಓದೋದು, ಚಂದನ್ TV ವೀಕ್ಷಣೆ ನನ್ನ ಮೊದಲಿನಿಂದಲೂ ಒಂದು ಹುಚ್ಚು. ತಟ್ ಅಂತ ಹೇಳಿ ಕಾರ್ಯಕ್ರಮ ನನ್ನ ಪ್ರೀತಿಯ ಕಾರ್ಯಕ್ರಮ. ತುಂಬ ಸಂತೋಷ ಶಶಿಕಲಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕರಿಸಿದ್ದಪ್ಪ ಬಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ರಾಮಗಿರಿಯಿಂದ ಬಂದಿದ್ದೇನೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಕೋಟೆಗಂಗೂರಿನಲ್ಲಿ ಮಾನಸ ಇಂಟರ್ನ್ಯಾಷನಲ್ ICSE ಶಾಲೆಯಲ್ಲಿ ಶಿಕ್ಷಕನಾಗಿ ಮತ್ತು ಸಂಯೋಜಕನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡನ್ನು ಹಾಡುವುದು ಮತ್ತು ಕ್ರೀಡೆಯಲ್ಲಿ ಭಾಗವಹಿಸುವುದು. ತಟ್ಟಂತ ಹೇಳಿ ಪ್ರೋಗ್ರಾಮ್ನೂ ನೋಡೋದು. ಕರಿಸಿದ್ದಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಕಂಪಿಸಿದ ದ್ವೀಪ. ಮೂಲ ಡಾಕ್ಟರ್ AK ಚಕ್ರವರ್ತಿ, ಅನುವಾದ ಶಶಿಧರ ವಿಶ್ವಾಮಿತ್ರ. ಮೊದಲ ಪ್ರಶ್ನೆ ಈಗ ಬಂತು. 19ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಬ್ರಿಟಿಷರು ಭಾರತದ ಅರ್ಧಕ್ಕರ್ಧ ಕಾಡನ್ನು ನಾಶ ಮಾಡಿದರು. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ರೈಲ್ವೆ ವಿಸ್ತರಣೆ, ಹೊಸ ಪ್ಲಾಂಟೇಷನ್, ನೌಕಾ ನಿರ್ಮಾಣ, ನಗರೀಕರಣ. ಮೊದಲಿಗೆ ಕರಿಸಿದ್ದಪ್ಪ, ಆನಂತರ ಕೃಷ್ಣಮೂರ್ತಿ. ರೈಲ್ವೆ ವಿಸ್ತರಣೆ ಸರ್. ಆಯ್ಕೆ 1 ಕೃಷ್ಣಮೂರ್ತಿ. ನಗರೀಕರಣ. ನಗರೀಕರಣ ಆಯ್ಕೆ 4. ಉತ್ತರವನ್ನು ನೋಡೋಣ. ರೈಲ್ವೆ ವಿಸ್ತರಣೆ ಉತ್ತರ ಸರಿಯಾಗಿದೆ. ಕಂಪಿಸಿದ ದ್ವೀಪ ಎನ್ನುವ ಈ ಒಂದು ಪುಸ್ತಕವನ್ನು ಕರಿಸಿದ್ದಪ್ಪ ಅವರಿಗೆ ಕೊಟ್ಟಿದ್ದೇವೆ. ದ ಫಾರೆಸ್ಟ್ ಆ್ಯಕ್ಟ್ 1878 ಒಂದು ಹೊಸ ಕಾನೂನನ್ನು ತರ್ತಾರೆ. ಅವರ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವರಿಗೆ ರೈಲ್ವೆ ವ್ಯವಸ್ಥೆ ಬೇಕಾಗುತ್ತೆ. ತುಂಬ ಜನ ಹೇಳ್ತಾರೆ ಬ್ರಿಟಿಷರು ನಮಗೆ ಉಪಕಾರ ಮಾಡಿದ್ದಾರೆ, ರೈಲ್ವೆ ತಂದು ಕೊಟ್ಟರು ಅಂತ. ನಮಗಾಗಿ ಮಾಡಿದ್ದಲ್ಲ ಅವರು. ಅವರ ವ್ಯವಹಾರಗಳು ಸರಾಗವಾಗಿ ನಡೆಯೋದಕ್ಕೆ ಬೇಕಾಗಿತ್ತು ಅವರಿಗೆ. ಯಾಕಂದರೆ ತ್ವರಿತವಾಗಿ ಆಗಬೇಕಾಗಿತ್ತು. ಅದಕ್ಕಾಗಿ ರೈಲ್ವೆ ನಿರ್ಮಾಣ ಮಾಡ್ತಾರೆ. ರೈಲು ಕಂಬಿಗಳ ಕೆಳಗೆ ಈಗ ಸಿಮೆಂಟಿನ ಒಂದು ಫಲಕಗಳನ್ನು ಹಾಕ್ತೇವೆ, ಆವಾಗ ಮರದ ಹಲಿಗೆಗಳನ್ನು ಹಾಕ್ತಾಯಿದ್ರು. ಹಾಗಾಗಿ ಕಾಡನ್ನು ಕಡಿದು ಆ ಮರಗಳನ್ನು ಕೆಳಗೆ ಹಾಕಿ ರೈಲ್ವೆ ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ. ಜೊತೆಗೆ ನಮ್ಮಲ್ಲಿದ್ದಂಥ ಅಪಾರವಾದ ತೇಗ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಇದ್ದಂಥ ತೇಗದ ದಿಮ್ಮಿಗಳು ಏನಿದ್ದವು ಅವುಗಳನ್ನೆಲ್ಲ ಕಡೆದು ಬ್ರಿಟನ್ನಿಗೆ ಸಾಗಿಸ್ತಾರೆ. ಅಲ್ಲಿ ಚಳಿ ಹೆಚ್ಚಲ್ವಾ, ಹಾಗಾಗಿ ಅಲ್ಲಿ ದಿಮ್ಮಿಗಳಿಂದ ಕಟ್ಟಿದ ಮನೆಗಳು ಏನಿದೆ ಅದು ಬಹಳ ಜನಪ್ರಿಯವಾದದ್ದು. ಹಾಗಾಗಿ ಕರ್ನಾಟಕದ ತೇಗದ ಮರಗಳೆಲ್ಲ ಇವತ್ತಿಗೂ ಬ್ರಿಟನ್ನಿನಲ್ಲಿ ಬ್ರಿಟಿಷರನ್ನು ಬೆಚ್ಚಗೆ ಇಡ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಗಾಂಧಿಯೊಳಗೊಬ್ಬ ಗಾಂಧಿ, ಶಾಸ್ತ್ರೀಜಿ. ಲೇಖಕರು UN ಸಂಗನಾಳಮಠ್. ಪ್ರಶ್ನೆ. ಭಾರತೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾರು ಸಮುದ್ರ ಸೇನೆಯನ್ನು ಕಟ್ಟಿದರು? ಆಯ್ಕೆಗಳನ್ನು ನೋಡೋಣ. ಇಮ್ಮಡಿ ಪುಲಿಕೇಶಿ, ಚಂದ್ರಗುಪ್ತ ಮೌರ್ಯ, ಅಶೋಕ, ಶ್ರೀಹರ್ಷ.
ಮೊದಲಿಗೆ ಕೃಷ್ಣಮೂರ್ತಿ, ಆನಂತರ ಕರಿಸಿದ್ದಪ್ಪ. 4 ಶ್ರೀಹರ್ಷ ಸರ್. ಯಾರಪ್ಪ? ಶ್ರೀಹರ್ಷ. ಹಾಂ, ಹೇಳಿ. ಇಮ್ಮಡಿ ಪುಲಿಕೇಶಿ ಸರ್. ಇಮ್ಮಡಿ ಪುಲಿಕೇಶಿ ಆಯ್ಕೆ 1 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ಆಗಿತ್ತು. ಚಂದ್ರಗುಪ್ತ ಮೌರ್ಯನ ಜೊತೆಯಲ್ಲಿ ಬಹುದೊಡ್ಡ ಬಲವಾದ ಒಂದು ನೌಕಾಪಡೆ ಇತ್ತು. ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಅಲ್ಲಿದ್ದಂಥ ನೌಕಾ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಕೊಡ್ತಾನೆ. ನೌಕೆಗಳನ್ನು ನಿರ್ಮಿಸುವ, ದುರಸ್ತಿ ಮಾಡುವ ಒಂದು ಘಟಕ ಒಂದು ಕಡೆ, ವ್ಯಾಪಾರಿ ನೌಕೆಗಳು ಬೇರೆ, ಯುದ್ಧ ನೌಕೆಗಳು ಬೇರೆ. ಅದನ್ನು ಹೇಗೆ ಅವುಗಳನ್ನು ಕಟ್ಟಬೇಕು ಅನ್ನೋದರ ಬಗ್ಗೆ ಪ್ರತ್ಯೇಕ ವಿಭಾಗ. ಬಂದರುಗಳಲ್ಲಿ ಆಯಾತ ಮತ್ತು ನಿರ್ಯಾತ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್, ಇವುಗಳನ್ನು ಹೇಗೆ ನಡೆಸಬೇಕು, ಯಾವುದಕ್ಕೆ ಎಷ್ಟು ಸುಂಕವನ್ನು ವಿಧಿಸಬೇಕು, ಆ ಸುಂಕ ಇತ್ಯಾದಿಗಳನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಅಧಿಕಾರಿ, ಇವೆಲ್ಲವನ್ನು ನಿಯಂತ್ರಿಸುವಂಥ ನಾವಾಧ್ಯಕ್ಷ ಅಂತ ಒಬ್ಬ ಅಧಿಕಾರಿಯನ್ನು ನೇಮಿಸಿ ಆತ ಈ ಎಲ್ಲ ಕೆಲಸಗಳನ್ನು ನೋಡ್ಕೋಬೇಕಾಗುತ್ತಂತೆ. ಇದು ಕೇವಲ ಅರ್ಥಶಾಸ್ತ್ರದಲ್ಲಿ ಮಾತ್ರವಲ್ಲ, ಗ್ರೀಕರ ಮೆಗಸ್ತಾನೀಸ್ ಏನು ಒಂದು ಗ್ರಂಥವನ್ನು ಬರೆದಿದ್ದಾನೆ, ಆ ಗ್ರಂಥದಲ್ಲೂ ಸಹ ಚಂದ್ರಗುಪ್ತ ಮೌರ್ಯನ ನೌಕಾದಳ ಹೇಗಿತ್ತು ಎನ್ನುವ ಒಂದು ವಿವರಣೆ ದೊರೆಯುತ್ತೆ. ಸಂಗೀತಗಾರರು, ಹಾಸ್ಯ ಪ್ರಸಂಗಗಳು. ಎಸ್ ಶಶಿಧರ್ ಬರೆದಿರುವಂಥದ್ದು ಪ್ರಶ್ನೆ. ಸಿಕಲ್ ಸೆಲ್ ಅನೀಮಿಯಾ ಅಥವಾ ಕುಡಲ್ಕಣ ರಕ್ತಹೀನತೆಯನ್ನು ಗುಣಪಡಿಸಲು ಜೀನ್ ಥೆರಪಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ರಷ್ಯಾ, ಅಮೆರಿಕಾ, ಬ್ರಿಟನ್, ಫ್ರಾನ್ಸ್. ಮೊದಲಿಗೆ ಶಶಿಕಲಾ, ಅದಾದ ನಂತರ ಕರಿಸಿದ್ದಪ್ಪ. ರಷ್ಯಾ ಆಯ್ಕೆ 1, ಕರಿಸಿದ್ದಪ್ಪ. ಅಮೆರಿಕ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಬ್ರಿಟನ್ ಆಗಿತ್ತು. ಈ ಸಿಕಲ್ ಸೆಲ್ ಅನೀಮಿಯಾ ಅನ್ನೋದು ಒಂದು ಆನುವಂಶಿಕ ಕಾಯಿಲೆ, ಹೆತ್ತವರಿಂದ ಮಕ್ಕಳಿಗೆ ಬರುತ್ತೆ. ಸಹಜವಾಗಿ ಇರುವಂಥ ಕೆಂಪು ರಕ್ತ ಕಣ ತನ್ನ ದುಂಡನೆಯ ಸ್ವರೂಪವನ್ನು ಕಳ್ಕೊಂಡು ಹೆಚ್ಚು ಕಡಿಮೆ ಕುಡುಗೋಲಿನ ಆಕಾರವನ್ನು ತಳೆಯುತ್ತೆ. ಆಮ್ಲಜನಕವನ್ನು, ಆಕ್ಸಿಜನ್ನನ್ನು ಪೂರೈಸೋಕೆ ಆಗೋದಿಲ್ಲ. ನಿಯಮಿತವಾಗಿ ಈ ಮಕ್ಕಳಿಗೆ ರಕ್ತಪೂರಣ, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡದೇ ಇದ್ದರೆ ಆ ಮಕ್ಕಳು ಸತ್ತು ಹೋಗ್ತಾರೆ. ಬಹಳ ಕಷ್ಟದ ಕೆಲಸ ಇದು. ಹಾಗಾಗಿ ಇಂತಹವರಿಗೆ ಒಂದು ಚಿಕಿತ್ಸೆಯನ್ನು ಕೊಡುವ, ಜೀನ್ ಥೆರಪಿಯನ್ನು ನೀಡುವ ಒಂದು ಪ್ರಯತ್ನ ಬ್ರಿಟನ್ನಲ್ಲಿ ನಡೀತಾ ಇದ್ದರೆ, ಭಾರತದ ಗುರುಗ್ರಾಮ ಅಂತ ಒಂದು ಊರು ದಿಲ್ಲಿಯ ಹತ್ತಿರ, ಅಲ್ಲಿ ಕಾಂಡಕೋಶ ಅಥವಾ ಕಸಿ ಮಜ್ಜೆಯ ಕಸಿ ಮಾಡುವ ಒಂದು ಪ್ರಯೋಗ ಏನಿದೆ, ಅದನ್ನು ಮಾಡಿ ಈ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಅನ್ನೋ ವಿಚಾರವೂ ಈ ಕ್ಷಣದಲ್ಲಿ ಗೊತ್ತಾಗಿದೆ. ಅಂಕಲ್ ಅಂತರಂಗ, ಸಂಪಾದಕರು ಎಚ್ ವಿ ನಟರಾಜ್, ಜಿ ಎಸ್ ರಾಮದೇವ್ ಹಾಗೂ ಎನ್ ರಾಮನಾಥ್. ಪ್ರಶ್ನೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಹೊಯ್ಸಳ ದೇವಸ್ಥಾನಗಳಿಲ್ಲ? ಆಯ್ಕೆಗಳನ್ನು ನೋಡೋಣ. ಜಾವಗಲ್, ಹೊಸಹೊಳಲು, ದೊಡ್ಡಗದವಳ್ಳಿ, ಐಹೊಳೆ. ಮೊದಲಿಗೆ ಕೃಷ್ಣಮೂರ್ತಿ, ಆನಂತರ ಕರಿಸಿದ್ದಪ್ಪ. ಜಾವಗಲ್ಲಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಕರಿಸಿದ್ದಪ್ಪ ಐಹೊಳೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಐಹೊಳೆಯಲ್ಲಿ ಇಲ್ಲ ಅನ್ನೋದು ಸರಿಯಾದ ಉತ್ತರ. ಅಂಕಲ್ ಅಂತರಂಗ ಈ ಒಂದು ಪುಸ್ತಕವನ್ನು ಕರಿಸಿದ್ದಪ್ಪ ಅವರಿಗೆ ಕೊಟ್ಟಿದ್ದೇವೆ. ಜಾವಗಲ್ಲಲ್ಲಿ, ದೊಡ್ಡಗದವಳ್ಳಿಯಲ್ಲಿ, ಹೊಸಹೊಳಲಿನಲ್ಲಿ ಸುಮಾರು 70 ಕಡೆ ಹೊಯ್ಸಳ ಶಿಲ್ಪಕಲೆಗಳನ್ನು ನೋಡಬಹುದು. ಅವು ಏನಿದ್ದರೂ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು. ಉತ್ತರ ಕರ್ನಾಟಕದಲ್ಲಿ ಹೊಯ್ಸಳ ಶಿಲ್ಪಕಲೆ ಬಹಳ ಬಹಳ ಅಪರೂಪ. ಅದು ಅಲ್ಲಿ ಏನಿದ್ದರೂ ರಾಷ್ಟ್ರಕೂಟರ ಮತ್ತು ಚಾಲುಕ್ಯರ ಶಿಲ್ಪಗಳನ್ನೇ ಹೆಚ್ಚು ನೋಡಬೇಕಾಗುತ್ತೆ ಉತ್ತರದಲ್ಲಿ. ಅದರಲ್ಲೂ 7ರಿಂದ 10ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಸುಮಾರು 120 ಆಲಯಗಳನ್ನು ಐಹೊಳೆ ಪ್ರದೇಶದಲ್ಲಿ ನಾವು ಇವತ್ತಿಗೂ ನೋಡಬಹುದು. ಕುವೆಂಪು ನೆನಪು. ಮುಂದೆ ಬನ್ನಿ. ನಡೆ ನುಡಿ ಪ್ರಭು ಜಯರಾಮ್ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ. ಬಿಟ್ಟಕ್ಷರಗಳನ್ನು ತುಂಬಿ.
ದ್ಯ ತ ಭ ಪ ಕ. ವಿದ್ಯಾವಂತ ಪ್ರಯತ್ನ. ಬಜರ್ ಒತ್ತಿದೆ ಉತ್ತರ ಕೊಡಬೇಡಿ, ನಾನು ಹೇಳ್ತೇನೆ ಯಾರು ಅಂತ. ಮೊದಲಿಗೆ ಶಶಿಕಲಾ, ಆನಂತರ ಕೃಷ್ಣಮೂರ್ತಿ. ವಿದ್ಯಾವಂತ ಭಯೋತ್ಪಾದಕರು. ವಿದ್ಯಾವಂತ ಭಯೋತ್ಪಾದಕರು ಭಯೋತ್ಪಾದಕರು ಒತ್ತಿದ್ದಾರೆ. ಕೃಷ್ಣಮೂರ್ತಿ ಅದೇ ಉತ್ತರವಾ? ಅದೇ ಉತ್ತರವನ್ನು ನೋಡೋಣ. ವಿದ್ಯಾವಂತ ಭಯೋತ್ಪಾದಕರು ಉತ್ತರ ಸರಿಯಾಗಿದೆ. ವಿದ್ಯಾವಂತ ಭಯೋತ್ಪಾದಕರು ನಿಜಕ್ಕೂ ಬಹುದೊಡ್ಡ ಅಪಾಯವನ್ನು ಉಂಟು ಮಾಡಬಲ್ಲಂಥವರು. ಪ್ರತಿಭಾ ಸಂಪನ್ನರು ಎನ್ನುವ ಪುಸ್ತಕ ವಿವಿಧ ಲೇಖಕರು ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 61 ಕೂಡು 35, 69 ಕಳೆ 14, 30 ಗುಣಿಸು 9, 104 ಭಾಗಿಸು 8. ಬಜರ್ ಒತ್ತಿದ್ದಾರೆ ಕೃಷ್ಣಮೂರ್ತಿ. 504. ಹೇಳಿಮ್ಮ ಶಶಿಕಲಾ. 445. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 96, 55, 270, 13 ಎಲ್ಲವನ್ನು ಕೂಡಿದ್ರೆ 434 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. 404. ಪಂಚೇಂದ್ರಿಯಗಳ ಸುತ್ತಮುತ್ತ ಮತ್ತು ಸಂವೇದನಾಶೀಲ ಸಹಬಾಳ್ವೆ ಪ್ರೊಫೆಸರ್ ಶ್ರೀನಿವಾಸ ಎಸ್ ಬಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಸಜ್ಜನ್ ಭಜಂಕ, ಸೇತುರಾಮನ್ ಪಂಚನಾಥನ್, ಸೀನಿ ವಿಶ್ವನಾಥನ್, ರತನ್ ಕುಮಾರ್ ಪರಿಮೂ. ಮೊದಲಿಗೆ ಕರಿಸಿದ್ದಪ್ಪ ಹಾಗೂ ಕೃಷ್ಣಮೂರ್ತಿ. ರತನ್ ಕುಮಾರ್ ಪರಿಮ್. ಆಯ್ಕೆ 4. ಕೃಷ್ಣಮೂರ್ತಿ. ಸಿನಿ ವಿಶ್ವನಾಥನ್. ಉತ್ತರವನ್ನು ನೋಡು. ಸರಿಯಾದ ಉತ್ತರ ಸಜ್ಜನ್ ಭಜಂಕ ಆಗಿತ್ತು. ಪದ್ಮಶ್ರೀ ಗೌರವ ದೊರೆತಿದೆ. ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಸೇರಿದವರು. ಮೂಲತಃ ಉದ್ಯಮಿ. ಸೆಂಚುರಿ ಪ್ಲೈವುಡ್ ಅಂತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಪ್ಲೈವುಡ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಬಾಳ ಬೆಳಕು ಆತ್ಮಕತೆ ಡಾಕ್ಟರ್ ಶೈಲಜಾ ವಿ.ಕೆ. ಅವರದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಮ, ಮ, ರ, ಡಿ, ಹ, ದು, ಯ, ನ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಕೃಷ್ಣಮೂರ್ತಿ ಹಾಗೂ ಕರಿಸಿದ್ದಪ್ಪ ಇಬ್ಬರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಕೃಷ್ಣಮೂರ್ತಿ. ಮಾಡಿದ್ದುಣ್ಣೋ ಮಹಾರಾಯ. ಕರಿಸಿದ್ದಪ್ಪ. ಮಾಡಿದ್ದುಣ್ಣೋ ಮಹಾರಾಯ. ಉತ್ತರವನ್ನು ನೋಡೋಣ. ಮಾಡಿದ್ದುಣ್ಣೋ ಮಹಾರಾಯ ಉತ್ತರ ಸರಿಯಾಗಿದೆ. ಬಾಳ್ವೆ ಬೆಳಕು ಎನ್ನುವ ಈ ಪುಸ್ತಕವನ್ನು ಕೃಷ್ಣಮೂರ್ತಿ ಅವರಿಗೆ ಕೊಟ್ಟಿದ್ದೇವೆ. 3 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕಳವು ಮಾಡು ಕದಿ, ದೋಣಿಯನ್ನು ನಡೆಸುವ ಹುಟ್ಟು ಮಾನ್ಯತೆ ಇಲ್ಲ.
ಬಜರ್ ಒತ್ತಿದ್ದಾರೆ ಶಶಿಕಲಾ. ಒಂದು ಉತ್ತರ. ನಾವೇ ಕಡಗೋಲು. 5 ಮನೆ ಇದೆ ಅಮ್ಮ. ಕಡಗೋಲು 5 ಅಕ್ಷರದ ಉತ್ತರ. ಕರಿಸಿದ್ದಪ್ಪ. ಕಳುವು ಮಾಡಿ ದೋಚು. ಕಳವು ಮಾಡಿ. ಇಲ್ಲ, ಕಳುವು ದೋಚು. ಕಳುವು ಮಾಡಿ. ಕಳವು ದೋಚು ಅಂತಲ್ಲ, ಕಳುವುನೇ ಬೇರೆ ಶಬ್ದ ಆಯಿತು, ದೋಚುನೇ ಬೇರೆ ಶಬ್ದ ಆಯಿತು. ಮೊದಲನೇ ಶಬ್ದ ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ತುಡುಗು ಮಾಡು. 2 ಉತ್ತರ. ದೋಣಿಯನ್ನು ನಡೆಸುವ ಹುಟ್ಟು. ಯಾರು ಬೇಕಾದರೂ ಬಜರ್ ಒತ್ತಬಹುದು. ಉತ್ತರ ಗೊತ್ತಿದೆಯಾ ಇಲ್ವಾ? ಮೂರನೇದು ಹಾಂ, 2 ಉತ್ತರ ಹೇಳಿ ಸರ್. ಅದು ತುಡುವು ಆಗಿತ್ತು, ತುಡುಕು ಅಥವಾ ತುಡುಗು ಅಂತೀವಿ. ಮೂರನೇದಕ್ಕೆ ಉತ್ತರ ಕೊಡಿ ಕರಿಸಿದ್ದಪ್ಪನವರು. ಅಮಾನ್ಯ. ಅಮಾನ್ಯ. ಕೃಷ್ಣಮೂರ್ತಿ ಅಮಾನ್ಯ. ಉತ್ತರವನ್ನು ನೋಡೋಣ. ಅಮಾನ್ಯ ಉತ್ತರ ಸರಿಯಾಗಿದೆ. ಆವಿಷ್ಕಾರದ ಅವಾಂತರ ಎನ್ನುವ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಕರಿಸಿದ್ದಪ್ಪ ಅವರಿಗೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ಕೃಷ್ಣಮೂರ್ತಿ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬೆಂಗಳೂರು ನಗರವು ಸಮುದ್ರ ಮಟ್ಟದಿಂದ ಸುಮಾರು ಎಷ್ಟು ಮೀಟರ್ ಎತ್ತರವಿದೆ? 900 ಮೀಟರ್, 1900 ಮೀಟರ್? 1900 ಮೀಟರ್. ಮುಂದಿನ ಪ್ರಶ್ನೆ. ಕರ್ನಾಟಕದ 30ನೆಯ ಜಿಲ್ಲೆ ಯಾವುದು? ಯಾದಗಿರಿ, ವಿಜಯನಗರ? ಯಾದಗಿರಿ. ಮುಂದಿನ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ಭೂಗತ ಮೆಟ್ರೋ ಇರುವ ಮೊದಲ ನಗರ ಯಾವುದು? ಬೆಂಗಳೂರು, ಚೆನ್ನೈ? ಚೆನ್ನೈ. ಮುಂದಿನ ಪ್ರಶ್ನೆ. ಬೆಂಗಳೂರು ಟಾರ್ಪೆಡೋ ಎಂದರೆ ಏನು? ಸಿಡಿಮದ್ದು, ಸಮುದ್ರ ಮೀನು? ಸಮುದ್ರ ಮೀನು. ಮುಂದಿನ ಪ್ರಶ್ನೆ. ಬೆಂಗಳೂರು ಎಷ್ಟು ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ? 741 ಚದರ ಕಿಲೋಮೀಟರ್, 841 ಚದರ ಕಿಲೋಮೀಟರ್? 741 ಚದರ ಕಿಲೋಮೀಟರ್. ಯಾವುದಪ್ಪ? ಒಂದೇ ಸರ್. ಒಂದನೇ ಉತ್ತರವನ್ನು ನೋಡ್ತಾ ಹೋಗೋಣ. 900 ಮೀಟರ್ ಆಗಿತ್ತು, 1900 ಮೀಟರ್ ಅಲ್ಲ. ಎರಡನೇ ಪ್ರಶ್ನೆಗೆ ಉತ್ತರ ಯಾದಗಿರಿ ಜಿಲ್ಲೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ಬೆಂಗಳೂರಾಗಿತ್ತು, ಚೆನ್ನೈ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಿಡಿಮದ್ದಾಗಿತ್ತು, ಬೆಂಗಳೂರು ಹತ್ರ ಯಾವುದೂ ಸಮುದ್ರ ಇಲ್ಲ. ಐದನೇ ಪ್ರಶ್ನೆಗೆ ಉತ್ತರ 741 ಚದರ ಕಿಲೋಮೀಟರ್. ಉತ್ತರ ಸರಿಯಾಗಿದೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಶಶಿಕಲಾ ಅವರಿಗೆ ಅವಕಾಶ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕರ್ನಾಟಕದ ಯಾವ ನಗರವು ಛೋಟಾ ಬಾಂಬೆ ಎಂದು ಹೆಸರಾಗಿದೆ? ಹುಬ್ಬಳ್ಳಿ, ಬೆಳಗಾವಿ? ಹುಬ್ಬಳ್ಳಿ. ಮುಂದಿನ ಪ್ರಶ್ನೆ. ಕರ್ನಾಟಕದ 2ನೆಯ ಎತ್ತರದ ಶಿಖರ ಯಾವುದು? ಮುಳ್ಳಯ್ಯನಗಿರಿ, ಕುದುರೆಮುಖ? ಮುಳ್ಳಯ್ಯನಗಿರಿ. ಮುಂದಿನ ಪ್ರಶ್ನೆ. ದೊಡ್ಡಬೆಟ್ಟಹಳ್ಳಿಯ ವಿಶೇಷವೇನು? ಬೆಂಗಳೂರಿನ ತಗ್ಗು ಪ್ರದೇಶ, ಬೆಂಗಳೂರಿನ ಎತ್ತರದ ಪ್ರದೇಶ? ಬೆಂಗಳೂರಿನ ತಗ್ಗು ಪ್ರದೇಶ. ಮುಂದಿನ ಪ್ರಶ್ನೆ. ಕರ್ನಾಟಕದ ಕಬಡ್ಡಿ ರಾಣಿ ಯಾರು? ಮಮತಾ ಪೂಜಾರಿ, ಮಾಲತಿ ಹೊಳ್ಳ? ಮಮತಾ ಪೂಜಾರಿ. ಮುಂದಿನ ಪ್ರಶ್ನೆ. ಆಲಮಟ್ಟಿ ಅಣೆಕಟ್ಟಿಗೆ ಯಾರ ಹೆಸರನ್ನು ಇಡಲಾಗಿದೆ? ಲಾಲ್ ಬಹಾದೂರ್ ಶಾಸ್ತ್ರಿ ಅಣೆಕಟ್ಟು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಣೆಕಟ್ಟು? ಲಾಲ್ ಬಹಾದೂರ್ ಶಾಸ್ತ್ರಿ ಅಣೆಕಟ್ಟು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹುಬ್ಬಳ್ಳಿ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಕುದುರೆಮುಖ, ಎರಡನೇದು ಮುಳ್ಳಯ್ಯನಗಿರಿ, ಸಂಖ್ಯೆ 1, ನಂಬರ್ 1. ಮೂರನೇ ಪ್ರಶ್ನೆಗೆ ಉತ್ತರ ಬೆಂಗಳೂರಿನ ಅತ್ಯಂತ ಎತ್ತರದ ಪ್ರದೇಶ 960 ಮೀಟರ್ ಇದೆ. ಸರಾಸರಿ ಎತ್ತರ 900 ಮೀಟರ್. ಆದರೆ ದೊಡ್ಡಬೆಟ್ಟಳ್ಳಿ ಮಾತ್ರ 963 ಮೀಟರ್ ಎತ್ತರ ಇದೆಯಂತೆ. ಮುಂದಿನ ಪ್ರಶ್ನೆಗೆ ಉತ್ತರ ಮಮತಾ ಪೂಜಾರಿ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಶಾಸ್ತ್ರಿ ಅಣೆಕಟ್ಟು. ಉತ್ತರ ಸರಿಯಾಗಿದೆ. ಎಷ್ಟು? 3 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟರೆ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಕರಿಸಿದ್ದಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ ಸರ್? ಎಸ್ ಸರ್. ಮೊದಲ ಪ್ರಶ್ನೆ. ಈಸೂರು ಗ್ರಾಮದ ವಿಶೇಷವೇನು? ಮೊದಲ ಸ್ವತಂತ್ರ ಹಳ್ಳಿ, ಮೊದಲ ಖಾದಿ ಹಳ್ಳಿ? ಮೊದಲ ಸ್ವತಂತ್ರ ಹಳ್ಳಿ ಸರ್. ಮುಂದಿನ ಪ್ರಶ್ನೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವಾಗ ಸ್ಥಾಪಿಸಲಾಯಿತು? ಮೇ 3,
15 ಮೇ 13 1915. ಮೇ 13, 1915. ಮುಂದಿನ ಪ್ರಶ್ನೆ. ಗೋಳ ಗುಮ್ಮಟವು ವಿಶ್ವದಲ್ಲಿ ಎಷ್ಟನೆಯ ದೊಡ್ಡ ಗುಮ್ಮಟ? ಮೊದಲನೆಯದು, ಎರಡನೆಯದು? ಮೊದಲನೇದು ಸರ್. ಮುಂದಿನ ಪ್ರಶ್ನೆ. ಹಂಪಿ ನಗರವು ಯಾವ ನದಿಯ ದಡದಲ್ಲಿದೆ? ತುಂಗಾ ನದಿ, ತುಂಗಭದ್ರಾ ನದಿ? ತುಂಗಭದ್ರಾ ಸರ್. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹುಡ್ತಾನೆ ಹುಡುಗ, ಹುಲಿಗೆಜ್ಜೆ ಕಟ್ತಾನೆ? ಬೆಳ್ಳುಳ್ಳಿ ಸರ್. ಬೆಳ್ಳುಳ್ಳಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಈಸೂರು, ಮೊದಲ ಸ್ವತಂತ್ರ ಹಳ್ಳಿ. ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಮೇ 3, 1915 ಆಗಿತ್ತು. 13 ಅಂದರೆ. ಮೂರನೇ ಪ್ರಶ್ನೆಗೆ ಉತ್ತರ ಎರಡನೆಯ ದೊಡ್ಡ ಗುಮ್ಮಟ, ಇದು ಮೊದಲನೇದಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ತುಂಗಭದ್ರಾ ನದಿ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಕಡಲೆಕಾಯಿ ಬೀಜ ಸರಿಯಾದ ಉತ್ತರ ಆಗಿತ್ತು. ಒಟ್ಟು ಕರಿಸಿದ್ದಪ್ಪನವರು ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟರು? 2 ಪ್ರಶ್ನೆ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಕೃಷ್ಣಮೂರ್ತಿ ಅವರಿಗೆ 3 ಪುಸ್ತಕ, ಶಶಿಕಲಾ ಪೂಜಾರಿ ಅವರಿಗೆ 4 ಪುಸ್ತಕ ಹಾಗೂ ಕರಿಸಿದ್ದಪ್ಪ ಅವರಿಗೆ 5 ಪುಸ್ತಕ ದೊರೆತಿದೆ. ಕೃಷ್ಣಮೂರ್ತಿ ಅವರು ಪುಸ್ತಕಗಳನ್ನು ಸ್ವೀಕರಿಸಬೇಕು. ಅಭಿನಂದನೆಗಳು. ನಾಲ್ಕು ಪುಸ್ತಕಗಳು ಸ್ವೀಕರಿಸಿ ಅಭಿನಂದನೆಗಳು. ಐದು ಪುಸ್ತಕಗಳು ಅಭಿನಂದನೆಗಳು. ಶ್ರೀಗಂಧದ ಮರ ಸ್ವತಂತ್ರವಾಗಿ ಬೆಳೆಯೋ ಸಾಮರ್ಥ್ಯವನ್ನು ಪಡ್ಕೊಂಡಿಲ್ಲ. ಯಾಕಂದರೆ ಅದರ ಬೇರುಗಳಲ್ಲಿ ಲೋಮನಾಳ ಅಥವಾ ರೂಟ್ ಹೇರ್ಸ್ ಅಂತ ಏನು ಕರಿತೇವೆ ಅದು ಇರೋದಿಲ್ಲ. ಹಾಗಾಗಿ ಲವಣಗಳನ್ನು, ಖನಿಜಗಳನ್ನು ಹೀರಲಾರದು. ಜೊತೆಗೆ ಅದಕ್ಕೆ ನೈಟ್ರೋಜನ್ನನ್ನು ಪರಿಸರದಿಂದ ಸಂಗ್ರಹಿಸುವ ಸಾಮರ್ಥ್ಯ ಇರೋಲ್ಲ. ಹಾಗಾಗಿ ಒಂದು ಶ್ರೀಗಂಧವನ್ನು ನೆಟ್ಟರೆ ಅದರ 4 ದಿಕ್ಕಲ್ಲಿ 4 ಬೇರೆ ಮರಗಳನ್ನು ನೆಡಬೇಕಾಗುತ್ತೆ. ಸಾಮಾನ್ಯವಾಗಿ ಬೇವು, ಹೊಂಗೆ, ಅಕೇಶಿಯಾ, ತೇಗ ಇತ್ಯಾದಿಗಳನ್ನು ಬೆಳೆಯೋದುಂಟು. ಹಣ್ಣು ತರಕಾರಿಗಳನ್ನು ಬೆಳೆದರೂ ಸಹ ಶ್ರೀಗಂಧ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.